ಆತ್ಮೀಯ ವೀಕ್ಷಕರೇ, ಸಕಲವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಜನ್ಮ ಸಂಖ್ಯೆ 5ರ ಗುಣ ಸ್ವಭಾವ ತಿಳಿಸ್ತೀನಿ. ಯಾವುದೇ ತಿಂಗಳಿನ 5, 14, 23ನೇ ತಾರೀಕಿನಂದು ಹುಟ್ಟಿದವರ ಜನ್ಮ ಸಂಖ್ಯೆ 5 ಆಗುತ್ತೆ. ಈ ದಿನಗಳಂದು ಹುಟ್ಟಿದವರ ಅಧಿಪತಿ ಬುಧ ಗ್ರಹ ಆಗುತ್ತೆ. ಇವರಿಗೆ 2 ಬಗೆಯ ಸ್ವಭಾವ ಇರುತ್ತೆ. ವ್ಯಕ್ತಿತ್ವದಲ್ಲಿ ಅದು ತುಂಬಾ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈಗ ಒಂದು ರೀತಿ ಇದ್ದವರು ಮತ್ತೊಂದು ಕ್ಷಣದಲ್ಲಿ ಬೇರೊಂದು ರೀತಿ ಆಗ್ಬಿಡ್ತಾರೆ. ಮುಂದೆ ಹೀಗಾಗಬಹುದು ಅನ್ನೋದ್ರ ಬಗ್ಗೆ ಸುಪ್ತ ಮನಸ್ಸು ಇವರಿಗೆ ಸದಾ ಸಂದೇಶಗಳನ್ನು ಕಳುಹಿಸುತ್ತೆ. ನಗ್ನಗ್ತಾ ಕಾಣಿಸಿಕೊಳ್ಳುವ ಇವರ ಮನಸ್ಸಿನಲ್ಲಿ ಸದಾ ಒಂದಿಲ್ಲೊಂದು ಲೆಕ್ಕಾಚಾರ ಓಡ್ತಾನೆ ಇರುತ್ತೆ. ಸಂಖ್ಯೆ 5ರ ಜನರಿಗೆ ಮಾಡುವ ಕೆಲಸದಲ್ಲಿ ಥ್ರಿಲ್ ಇರಬೇಕು. ಬದಲಾವಣೆಗಳನ್ನು ಬಯಸ್ತಾರೆ. ಪ್ರಯಾಣ ಮಾಡುವುದು ಅಂದರೆ ಅಚ್ಚುಮೆಚ್ಚಾಗಿರುತ್ತೆ. ಆದರೆ ವಿಪರೀತ ಚಂಚಲ ಚಿತ್ತ ಇರುತ್ತೆ. ಭಾವನಾತ್ಮಕವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ತಾರೆ. ನಂತರ ಪಶ್ಚಾತ್ತಾಪ ಪಡ್ತಾರೆ. ಸಿಟ್ಟು ಸೆಡುವು ಹೊರಹಾಕ್ತಾರೆ. ಆದರೆ ಒಂದಾದ ಮೇಲೆ ಒಂದರಂತೆ ಹಲವು ವಿಷಯಗಳ ಬಗ್ಗೆ ಯೋಚಿಸ್ತಾನೆ ಇರ್ತಾರೆ. ಇದರ ಅರ್ಥ ಏನಂದ್ರೆ, ಒಂದು ಪ್ರಾಜೆಕ್ಟ್ ಅಥವಾ ಒಂದು ವಿಷಯದಲ್ಲಿ ಬಹಳ ಸಮಯ ಇವರು ಉಳಿಯೋದು ಕಷ್ಟ. ಇವರು ಧಾರ್ಮಿಕ ವ್ಯಕ್ತಿಗಳು. ಎಲ್ಲ ಬಗೆಯ ಜನರನ್ನ ಗೌರವದಿಂದ ಕಾಣ್ತಾರೆ. ನೈತಿಕತೆ ವಿಚಾರಕ್ಕೆ ಬಂದಾಗ ಕಠಿಣವಾಗಿರ್ತಾರೆ. ತುಂಬಾ ಕ್ರಿಯೇಟಿವ್ ಆಲೋಚನೆಯುಳ್ಳ ಸಂಖ್ಯೆ 5ರ ಜನರು 10ರಲ್ಲಿ 11 ಅನ್ನಿಸಿಕೊಳ್ಳುವಂಥವರಲ್ಲ. ಈ ಕಾರಣದಿಂದ ತಮ್ಮ ವೃತ್ತಿಯಲ್ಲಿ ಬಹಳ ಎತ್ತರಕ್ಕೆ ತಲುಪಿಕೊಳ್ತಾರೆ. ಶಿಕ್ಷಕರು, ಪ್ರವಾಸೋದ್ಯಮ ಕ್ಷೇತ್ರ, ಮಾಧ್ಯಮ, ವ್ಯಾಪಾರ, ಉದ್ಯಮ, ಸ್ವ ಉದ್ಯೋಗ ಇವರಿಗೆ ಸೂಕ್ತವಾಗುವಂಥದ್ದು. ನಗರಕ್ಕಿಂತ ಹೆಚ್ಚಾಗಿ ಪಟ್ಟಣಗಳು, ಹಳ್ಳಿಗಳಲ್ಲಿ ಇರೋದಕ್ಕೆ ಇವರು ಇಷ್ಟಪಡ್ತಾರೆ. ಆದರೆ ಇವರಿಗೆ ಬದುಕು ರೋಚಕತೆಯಿಂದ ಕೂಡಿರಬೇಕು. ಆ ಕಾರಣಕ್ಕಾಗಿ ತಪ್ಪಾದ ವ್ಯಕ್ತಿಗಳ ಕಡೆಗೆ ಆಕರ್ಷಣೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಮತ್ತು ಬರುವಂತಹ ಪದಾರ್ಥಗಳನ್ನು ಒಮ್ಮೆ ಪ್ರಯತ್ನ ಮಾಡೋಣ ಅಂತ ಕೂಡ ಆಲೋಚಿಸಬಾರದು. ಸಂಖ್ಯೆ 5ರ ಜನರು ಸಹಜವಾಗಿಯೇ ಜನಪ್ರಿಯ ವ್ಯಕ್ತಿಗಳಾಗ್ಬಿಡ್ತಾರೆ. ಆ ಕಾರಣಕ್ಕೆ ಇವರಿಗೆ ಪ್ರೀತಿ ಪಾತ್ರರು ಹೆಚ್ಚು. ಜೊತೆಗೆ ಎಲ್ಲರ ಜೊತೆಗೂ ಸಲೀಸಾಗಿ ನಡೆದುಕೊಂಡು ಹೋಗುವ ಸ್ವಭಾವ ಇರುತ್ತೆ. ಬದುಕಿನಲ್ಲಿ ಏರಿಳಿತಗಳನ್ನು ಕಾಣುವ ಇವರು ಎಂದಿಗೂ ಆಶಾವಾದವನ್ನ ಕಳೆದುಕೊಳ್ಳುವುದಿಲ್ಲ. ಗಣಿತ, ಕಲೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಿರುತ್ತೆ. ಪ್ರತಿಭಾವಂತರು ಹಾಗೂ ಸುಂದರವಾಗಿರ್ತಾರೆ. ಇವರು ಮಾತಿನ ವಿಷಯದಲ್ಲಿ ನಿಗಾ ಇರಿಸಿಕೊಳ್ಬೇಕು. ಕೆಲವು ಬಾರಿ ಅತಿ ಅನಿಸುವ ಹಾಗೆ ನಡೆದುಕೊಳ್ತಾರೆ. ಇನ್ನು ಸಂಬಂಧಗಳನ್ನು ನಿರ್ವಹಿಸೋದು ಇವರಿಗೆ ಕಷ್ಟ. ಯಾಕಂದ್ರೆ ಇವರೇ ಜ್ಞಾನ ಬಂದ ಗಿರಾಕಿಗಳಂತೆ ಇರ್ತಾರೆ. ಇವರ ಮೂಗಿನ ನೆರಕ್ಕೆ ಇರೋದು ಬಹಳ ಕಷ್ಟದ ಕೆಲಸ ಆಗುತ್ತೆ. ತಮ್ಮ ಕೆಲಸವನ್ನ ಸಹ ತಮ್ಮ ಮೂಡ್ ರೀತಿಯಲ್ಲೇ ಬದಲಾಯಿಸ್ತಾರೆ. ಅದಕ್ಕೆ ಕಾರಣ ಏನಂದ್ರೆ, ಇವರು ಒಂದೇ ಕೆಲಸವನ್ನ ಬಹಳ